ಲೇ ಅಮಾವಾಸ್ಯೆ, ಲೇ ಅಮಾವಾಸ್ಯೆ, ಬಾರ್ಲ ಹೊರಕ್ಕೆ. ಬಾರ್ಲ ಅಮಾವಾಸ್ಯೆ ಹೊರಕ್ಕೆ. ಮೊದಲು ಬಾರ್ಲ ಎಲ್ಲಿದೆಯಾ? ಏನು ಮಾಡ್ತಿದ್ಯಾ? ಬಾರ್ಲ ಅಮಾವಾಸ್ಯೆ ಮೊದಲು ಹೊರಕ್ಕೆ. ಏನಾಗಣ ವಾತಾರೆ ವಾತಾರೆ ಬೆಳಿಗ್ಗೆ ನಮ್ಮಂತಾವ್ ಬಂದಿದ್ಯಾ? ಯಾಕಣ ಆಗಿನ ತಟ್ಟಿ ಅಮಾವಾಸ್ಯೆ ಅಮಾವಾಸ್ಯೆ ಅಂತ ಬರ್ಕೊಳ್ತಿದ್ಯಾನ? ಯಾಕಣ ಏನಾಯ್ತಣ? ಯಾಕುಣ್ಮೆ ಮನೆಗಿಲ್ಲೇನು ನಿಮ್ಮ ಅಮಾವಾಸ್ಯೆ? ಮನೆಗಿದ್ರೆ ಕರಿ ಈಚಕ್ಕೆ. ಎಲ್ಲೋಗ್ಯಾನೆ? ಬಂದಿಲ್ವೇ ಮನೆಗೆ? ಇಲ್ಲ ಕಣ್ಣಾಗಣ, ರಾತ್ರಿ ಹೋದಾನು. ನಮ್ಮ ಮನೆ ಕಡೆಗೆ ಬಂದೇ ಇಲ್ಲ ಅವನು. ಅವನಿದ್ದೆ ನಾನು ಯಾಕೆ ಇಲ್ಲಿ ಬಚ್ಚಿಕೆಮ್ಮನ ಕಳಿಸ್ತಿರ್ಲಿಲ್ಲ ಹೊರಕ್ಕೆ. ಅವನಿತ್ತ ಬಂದೇ ಇಲ್ಲ. ಇತ್ತಾಗೆ ಕೆಳಗೆ ಕೇಳಿದ್ ಬಾರಮ್ಮ ಉಣ್ಮೆ. ಏನು ಮೇಲೆ ನಿಂತ್ಕೊಂಡು ಮಾತಾಡ್ಬೇಕೇನು ನೀನು? ಆಯ್ತಿರೋಣ ನಾಗಣ, ಕೆಳಗಡೆನೆ ಬರ್ತೀನಿ. ಅಲ್ಲ ಕಣಮ್ಮ ಉಣ್ಮೆ, ಅವನಿಗೆ ಬುದ್ಧಿ ಹೇಳೋಕ್ಕಾಗಲ್ಲೇನಮ್ಮ. ನಾನು ಬೇಡ ಹಾಕಂಡ್ಲ ಅಂದ್ರು ಕೂಡಿಕೊಂಡಿರೋ 10 ಲಕ್ಷನೂ ತಗೊಂಡು ಲಾಟ್ರಿ ಟಿಕೆಟ್ ತಗೋಸ್ತಾ 1 ರೂಪಾಯಿನೂ ಬರಲಿಲ್ಲ. ಯಾಕೆ ಕೊಟ್ಟೋಯ್ತು? ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕುಂತಿದ್ರಿ. ತಿರುಗಿ ಬಂದು ಕೆನರಾ ಬ್ಯಾಂಕ್ನಾಗೆ ಲೋನ್ ಕೊಡ್ತಾರೆ, ಸೀಮೆಸ ತಗೊಂಬನ ಅಂತೇಳಿ ಲೋನ್ ಕೊಡಿಸಿ ಸೀಮೆಸ ತಗೊಂಡ್ರೆ ಆ ಸೀಮೆಸನೂ ಕೊಟ್ಟೋತು. ಅವ್ನು ಮಾಡಿದ್ದು ನನಗೆ ಒಂದೊಂದಲ್ಲಮ್ಮ. ಈಗ ನಾನು ಏನು ಮಾಡಬೇಕಮ್ಮ? ಅದಕ್ಕೆ ಅವ್ನು ಇತ್ಲ ಕರೆದಿದ್ರೆ ಹೇಳ್ತಿದ್ದು. ಇವಾಗ ಒಳಗೆ ಐದನೇ ಇಲ್ಲೋ? ನಿಜ ಹೇಳ್ತೀಯೋ ಸುಳ್ಳು ಹೇಳ್ತೀಯೋ ಹೇಳು ಉಣ್ಮೆ. ಅಣ್ಣ ನಾಗಣ್ಣ, ನೀನು ಅಂದ್ರೆ ಏನು? ಇವತ್ತಿಗೆ ಗುಡಿಸ್ಲು ಕಟ್ಕೊಂಡಿದ್ದೀವಿ ಅಂದ್ರೆ ಅದು ನಿನ್ನಿಂದನೇ ಕಾರಣ. ಅಮಾವಾಸ್ಯೆಗೆ ಒಂದು ಸ್ವಲ್ಪ ತಿಳುವಳಿಕೆ ಕಮ್ಮಿ ಕಾರಣ. ಅವ್ನ ಮಾತು ಯಾಕಣ್ಣ ಕೇಳಕ್ಕೆ ಹೋಗ್ತೀಯ ನೀನು? ಊರೇ ಊರೇ ತಿರುಗಿದರು, ಕೇರಿ ಕೇರಿ ತಿರುಗಿದರು, ನಾನೊಬ್ನೇ ಜಾಣ ನಮ್ಮೂರ್ಗೆ ಏಳೋ, ನೀವೆಲ್ಲ ಕೇಳೋ ನನ್ನಂತ ಜಾಣ ಇನ್ನೊಬ್ಬಿಲ್ಲ ಇನ್ನೊಬ್ಬಿಲ್ಲ. ಜಾಣರ ಜಾಣ, ಜಾಣರ ಜಾಣ, ಈ ಹಳ್ಳಿಗೆ ನಾನೇ ಜಾಣ. ಅಯ್ಯಪ್ಪನೇ, ಬೆಳಗ್ಗೆ ನಾಗಣ್ಣ ಬಂದ್ಬಿಟ್ಟವನೇ ಮನೆ ತಾಗೆ. ಇವತ್ತು ನನ್ನ ಕತೆ ಮುಗೀತು. ಈಗಳಮ್ಮ ಉಣ್ಮೆ, ಎಲ್ಲೋಗಿದ್ನಮ್ಮ? ಇವಾಗ ಬತ್ತವನೆ ನಿನ್ನ ಗಂಡ ಅಮಾವಾಸ್ಯೆ. ಪಾರ ಬಡ್ಡಿ ಮಗನೇ, ನಿನಗಿವಾಗ ಗ್ರಾಚಾರ ಬಿಡಿಸ್ಬಿಡ್ತೀನಿ ಬಾರ್ಲ. ಅಯ್ಯಪ್ಪೋ, ನಾನಂತೂ ಇರಲ್ಲಪ್ಪೋ. ಇವತ್ತು ನಾಗಣ್ಣನ ಕೈಗೆ ಏನಾದರೂ ನಾನು ಸಿಕ್ಬಿಟ್ರೆ ನನ್ನ ಇವತ್ತು ಚರ್ಮ ಸುಲ್ದು ನೇತಾಕ್ಬಿಡ್ತಾನೆ ನನ್ನ. ಲೇ ಅಮಾವಾಸ್ಯೆ, ನೀನು ಇವಾಗ ಏನನ್ನ ವಾಪಸ್ ಬರಲಿಲ್ಲ ಅಂತ ಅಂದರೆ ನೀನು ಹೇಳ್ದಂಗೆನೆ ನಿನ್ನೆಲ್ಲ ಚರ್ಮ ಸುಳಿದ್ಬಿಟ್ಟು ಊರು ಬಾಗ್ಲಾಗೆ ನೇತಾಕ್ಬಿಡ್ತೀನಿ ಕಂಡ. ನೀನು ಏನನ್ನ ವಾಪಸ್ ಬರಲಿಲ್ಲ ಅಂದರೆ. ಅಯ್ಯಯ್ಯೋ, ಈ ವಯ್ಯ ನೋಡು ಅತ್ಲಾ ಹೊಲ್ಟವನೆ. ಬಿರಿನೇ ವಾಪಸ್ ಬಾ. ನಾಗಣ್ಣ ಏನಂತ ಮನ್ಸ ಅಲ್ಲ. ನೀನೇನ ಇವಾಗ ಬರಲಿಲ್ಲ ಅಂದರೆ ಆಮೇಲೆ ಹಂಗೆ ಮಾಡಿಬಿಟ್ಟಾನು. ಬಲು ಕೋಪ ನಾಗಣ್ಣಿಗೆ. ನೀನು ಇವಾಗ ಬಂದರೆ ನಾಗಣ್ಣ ನೀನು ಕ್ಷಮಿಸ್ಬಿಡ್ತಾನೆ. ಬಿರಿನೇ ಬಾ ಇತ್ತಾಗಿ. ಅಲ್ಲ ಕಣಮ್ಮ ಉಣ್ಮಿ, ನಾಗಣ್ಣಗೆ ನಾನು ಮಾಡಿರೋದು 1 2 ಅವಯ್ಯಗೆ ಮಾಡಿರೋದು ನೋಡಿದೆ. ಅವಯ್ಯ ನನ್ನೇನಾದರೂ ಮಾಡಿಬಿಡ್ತಾನೆ ಈಗ. ನಿಂದೆ ಇದಾಗೆ ನಾನು ಬಂದಿದ್ದೀನಿ ಕಣೆ ಉಣ್ಮೆ ವಾಪಸ್ಸು. ಇಲ್ಲಾಂದ್ರೆ ನಾ ಹಂಗೇ ಹೋಗ್ಬಿಡ್ತಿದ್ದೆ. ಸುಮ್ಕಿರ, ನಾನು ಇಲ್ವೇ ಅಲ್ಲ. ನಾಗಣ್ಣ ಅಂತ ಮನ್ಸಲ್ಲ, ಬೋಲ್ ಒಳ್ಳೆ ಮನ್ಸ. ನೀನು ಸುಮ್ಕಿರು, ನಾಗಣ್ಣ ಏನು ಮಾಡಲ್ಲ. ನಾನು ಇರ್ತೀವನಲ್ಲ, ನಿನ್ಗೇನು ಆಗಲ್ಲ, ಸುಮ್ಕಿರು. ಸರಿ ಆಯಿತು ಕಣೆ. ಏನ್ಲ ಅಮಾವಾಸ್ಯೆ, ನನಗೆ ಯಾಕಲ ಹಿಂಗೆ ಮಾಡ್ತೀಯ? ಬ್ಯಾಡ ಹಾಕಂಡ್ಲ ಅಂದ್ಲೋ ಬಿಡೋದಿಲ್ವಲ್ಲ. ನಾನು ಎಲ್ಲಿದ್ರು ಅಲ್ಲಿಗೆ ಹುಡ್ಕೊಂಬಂದು ನನಗೆ ಹಿಂಗೆ ಮಾಡ್ತೀಯಲ್ಲ ಅಮಾವಾಸ್ಯೆ. ನಾನು ನಿನ್ಗೆ ಏನ್ಲ ಮಾಡಿದ್ದೀನಿಲ್ಲ ಅಮಾವಾಸ್ಯೆ? ನಾನೇನು ಮಾಡೋಣ ನಾಗಣ್ಣ? ನಾನು ಬೇಕು ಅಂತ ಮಾಡ್ತೀನ? ನಾನೇನೋ ಮಾಡೋಕೆ ಹೋಗ್ತೀನಿ, ಅದೇನೋ ಆಗ್ತಾೈತೆ. ನಾನು ಏನು ಮಾಡೋಣ ನಾಗಣ್ಣ? ಯಾಕೆ ಹಿಂಗೆ ಆಗ್ತಾಯಿತೋ ನನಗೂ ಗೊತ್ತಾಗ್ತಿಲ್ಲ. ನಿನಗೆ ಒಳ್ಳೇದಾಗಲಿ ಅಂತ ಮಾಡೋಕೆ ಹೋದರೆ ಅದು ಹಿಂಗಾಗುತ್ತೆ. ನೀನೇನು ನನಗೆ ಹೇಳೋದು ಬೇಡ ಕಣ್ಲ ಅಮಾವಾಸ್ಯೆ. ನೀನು ಒಳ್ಳೇದು ಮಾಡೋದೆಲ್ಲ ಹೇಳೋದು ನನಗೇನಲ್ಲ ಐತೆ. ನೀನೆಲ್ಲ ಹೇಳೋದೆಲ್ಲ ನಾನು ಮಾಡೋಕ್ಕೆಲ್ಲ ಹೋದರೆ ಎಕ್ಕುಟ್ಟು ಹೋಗ್ತಾ ಇದ್ದೀನಿ ಕಣ್ಲ ಅಮಾವಾಸ್ಯೆ. ನೀನು ಒಳ್ಳೇದು ಹೇಳೋದು ಬೇಡ, ನನಗೆ ಕೆಟ್ಟದ್ದು ಹೇಳೋದು ಬೇಡ ಕಣ್ಲ ಅಮಾವಾಸ್ಯೆ. ನನ್ನ ಸುಮ್ಮನಾದರೂ ಇರೋಂಗೆ ಬಿಡೋ ಅಮಾವಾಸ್ಯೆ. ಯಾಕಲಾ ನನಗೆ ಹಿಂಗೆ ಬಂದು ಜೀವ ತಿಂತೀಯ ನೀನು ಯಾವಾಗೂ? ಸರಿ ನೀವಿಬ್ಬರು ಮಾತಾಡ್ತಿರ್ರಿ, ನಾನು ಹೋಗಿ ಕಾಫಿನ ಕಾಸ್ಕೊಂಬರ್ತೀನಿ. ಬೇಡ ಸುಮ್ಕಿರುಣ್ಮೆ, ನಾನು ಅಮಾವಾಸ್ಯೆ ಮಾತಾಡ್ಬಿಟ್ಟು ಹೋಗ್ತೀನಿ. ನಾಗಣ್ಣ ಒಂದು ರವ್ ಒಟ್ಟು ಕುಡಿಯ ಅಣ್ಣ, ಒಂದು ರವ್ ಒಟ್ಟು ಕುಡಿಯ ಅಣ್ಣ. ಏನು ಬಡವ್ರ ಮನೆಗೆ ನೀನು ಕಾಫಿ ಕುಡಿಯಲ್ವೇನಣ್ಣ? ಲೇ ಅಮಾವಾಸ್ಯೆ, ನಾನೇನು ಕಾಫಿ ಕುಡಿಯಲ್ಲೇನಲ್ಲ. ಈಗ ತಾನೇ ಬರ್ಬೇಕಾರೆ ಕಾಫಿ ಕುಡ್ಕೊ ಬಂದೀವ್ನಿ. ಅದಕ್ಕೆ ನಾನು ಕಾಫಿ ಕುಡಿಯಲ್ಲ. ಸುಮ್ಮನೆ ಏನೇನೋ ಹೇಳಬೇಡ ನೀನು. ಸರಿ ನೀವು ಮಾತಾಡ್ರಿ. ನಾನು ಒಳಗೆ ಹೋಗಿ ಅಡುಗೆ ಮಾಡಬೇಕು, ಟೈಮ್ ಆಗುತ್ತೆ. ಕೂಲಿಗೆ ಹೋಗ್ಬೇಕು ನಾನು. ಬಾರ್ ನಾಗಣ್ಣ, ಏಟೋ ಹೊತ್ತು ನಿಂತ್ಕೊಂತೀಯ? ಈ ಕಲ್ ಮೇಲನ್ನ ಕೂತ್ಕೊ ಬಾರಣ್ಣ ನಾಗಣ್ಣ. ಅಲ್ಲ ಕಣ್ಲ ಅಮಾವಾಸ್ಯೆ, ನಾಳೆ ಕೂಲರ್ನ ಕರೀಲ. ಓಟು ಎಲ್ಲ ಅಡಿಕೆ ಕೊಯ್ಯೋದು ಹಂಗೆ ಐತಿ. ಅಡಿಕೆ ಎಲ್ಲ ಕೊಯ್ಬೇಕು, ಕುಚ್ಚಬೇಕು, ಒಣಗಿಸ್ಬೇಕು. ಬೋಲ್ ಕೆಲಸ ಐತೆ ಕಣ್ಲ ಅಮಾವಾಸ್ಯೆ. ನಾಳೆ ಒಂದು 5-6 ಜನ ಗಂಡಳನ ಕರೆಯಲ್ಲ. ನಮ್ಮೂರಾಗೆ ಬೋಲ್ ಬಿಸಿ ಕಣೋ ಗಂಡಳೆಲ್ಲ. ನಮ್ಮೂರಾಗೆ ಗಂಡಳೆಲ್ಲಿ ಸಿಗ್ತಾರೆ? ಪಕ್ಕದೂರಾಗೆ ಹೋದರೆ ಅವ್ರಿಗೊಂದು ಸ್ವಲ್ಪ 90, 70, 30 ಎಲ್ಲ ಹಾಕ್ಸ್ಬಿಟ್ರೆ ನೋಡಪ್ಪ, ನಿಂಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿಕೊಡ್ತಾರೆ ಅವ್ರು ನಿಮಗೆ. ಅಲ್ಲ ಕಂಡ ಅಮಾವಾಸ್ಯೆ, ಅದು ಹೆಂಗ್ಲ ಮಾಡ್ತಾರೆ? ಓಟು ಕೂಡ್ದು ತೂರಾಡಲ್ವೇನಲ್ಲ ಅವರು. ಆಮೇಲೆ ಚೀಲ ಒತ್ತಕ ಬದಲು ನಾವೇ ಅವ್ರು ಒತ್ತಕಂಗೆ ಆಗತ್ತು ಕಂಡ ಟ್ರ್ಯಾಕ್ಟ್ರಕ್ಕೆ. ಏನ ಕಣಣ, ಅಕ್ಕಪಕ್ಕದಾಗೆಲ್ಲ ಗಂಡಳನ್ನ ಅವರೇ ಕರೆಯೋದು. ನಮ್ಮೂರಾಗೆ ಏನು ಮಾಡೋಕ್ಕಾಗಲ್ಲ. ಅವಾಗೆಲ್ಲ ಒಳಗಡೆ ಹೋದ್ರೇ ಹೊರಗಡೆ ಕೆಲಸ ಮಾಡೋದು.
ಇಲ್ಲಾಂದ್ರೆ ನೀನೇನು ಮಾಡಿದ್ರು ಕೆಲಸ ಮಾಡಲ್ಲ. ನೀನೇನು ಮಾಡಿದ್ರು ಬಂದು ನಿನ್ನ ಟ್ರ್ಯಾಕ್ಟ್ರಿ ಎತ್ತಲ್ಲ. ಅವ್ರಿಗೆ ಎಣ್ಣೆ ಹೋಗ್ಬೇಕು ಒಳಕ್ಕೆ, ಆಮೇಲೆ ಅವ್ರ ಕೆಲಸ ನೋಡು, ನೀನೇ ಬೆಚ್ಚ ಬಿದ್ದು ಹೋಗ್ತೀಯ. ಸರಿ ಸರಿ ಆಯಿತು ಕಣ್ಲ ಅಮಾವಾಸ್ಯೆ. ನಾಳೆ ಏನಾದರೂ ಮಾಡಿ ಅವ್ರನ್ನ ಕರೀಲ. ಯಾರನ್ನ ಗಂಡಾಳು ಬತ್ತವ್ರೇನೋ ಮನೆ ಹತ್ರ ಬಂದು ಹೇಳ. ಸಾಯಂಕಾಲಕ್ಕೆ ಕರೆದು ಆ ಊರಿಗೆ ಹೋಗಿ ಕರೆದು ಬರಲ್ಲ ಗಂಡಾಳನ್ನ. ಬಂದು ಹೇಳು ನನಗೆ ಗಂಡಾಳು ಬತ್ತಾರೋ ಇಲ್ವೋ ಏನು ಎತ್ತ ಅಂತ, ಮನೆಗೆ ಅಡುಗೆ ಮಾಡೋಕ್ಕೂ ಬಿಡೋಕು. ಸರಿಯಾಣೋ ಹೇಳ್ತೀನಿ, ಮಂತಕ್ಕೆ ಬಂದು ಗಂಡಾಳು ಬತ್ತಾರೋ ಇಲ್ಲೋ ಎಷ್ಟು ಜನ ಬರ್ತಾರೆ ಅಂತ. ಸರಿ ಸರಿ ಕಣ್ಲ, ನಾನು ಮಂತಕ್ಕೆ ಹೋಗ್ತೀನಿ. ಸರಿ ಸರಿ ಆಯ್ತು ನಡಿಯೋಣ. ಇಷ್ಟೊತ್ತು ನೋಡಿರೆಲ್ಲ ವೀಕ್ಷಕರು ದಯವಿಟ್ಟು ಹಳ್ಳಿ ಜಾನರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ಹೊಸ ಹಳ್ಳಿ ಪ್ರತಿಭೆನ ಬೆಳೆಸಿ.